ತಿಂಡಿ ಅಣ್ಣ ಆಯ್ತು ಇಲ್ಲ ಆಯ್ತು ಆಯ್ತು. ನಿರ್ಮಾತೃ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಿರ್ಮಾತೃ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಿರ್ಮಾತೃ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಿರ್ಮಾತೃ ಕೆಂಪೇಗೌಡರಿಗೆ. ಅದೇನಾಗುತ್ತೋ ನೋಡೇ ಬೇಡ. ನಮ್ಮ ಸರ್ಕಾರದ ವತಿಯಿಂದಲೂ ಕೂಡ ನಾಡಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಕೆಂಪೇಗೌಡ ಬಡಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ. ಸುಮಾರು 1 ಲಕ್ಷ ಜನ ಸೇರಿ ಕಾರ್ಯಕ್ರಮ ನಡೀತಾ ಇದೆ. ಇದು ಸರ್ಕಾರದ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಈ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ. ಇವತ್ತು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆ. ತಮಗೆಲ್ಲರೂ ಕೂಡ ಕೆಂಪೇಗೌಡರ ದಿನಾಚರಣೆ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ತಿಳಿಸ್ತಾ, ನಾಡಪ್ರಭು ಕೆಂಪೇಗೌಡರು ಅಂದರೆ ಅವರನ್ನು ನಾವು 517 ವರ್ಷ ಆದರೂ ಕೂಡ ನಾವು ನೆನೆಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ. ಇವತ್ತು ಸಾಧನೆ ಮಾಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆಯುವಂಥ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕೆಂಪೇಗೌಡರು. ಕೆಂಪೇಗೌಡರು 517 ವರ್ಷ ಆಗಿದೆ ಅವರು ಹುಟ್ಟಿ. ಅವರು ಮಾಡಿದಂಥ ಒಂದು ಸಾಧನೆ ಇವತ್ತು ಅನೇಕ ಕೆರೆಗಳನ್ನು ಕಟ್ಟಿದ್ರು. ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವತ್ತು ರೈತರು ಕೆರೆಗಳು ಇರೋದ್ರಿಂದ ಅವರೆಲ್ಲರೂ ಕೂಡ ಬೆಳೆ ಬೆಳೆದು ಮುಂದಿನ ಭವಿಷ್ಯದಲ್ಲಿ ಬದುಕಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತೇಳಿ ಕೆರೆಗಳನ್ನು ಕಟ್ಟಿ, ಮತ್ತು ಬೆಂಗಳೂರನ್ನು 4 ಪಿಲ್ಲರ್ ಇವತ್ತು ಕೂಡ ಲಾಲ್ಬಾಗಲ್ಲಿ ಹೊಂದಿದೆ. 4 ಕಡೆನೂ ಕೂಡ ಇಷ್ಟಕ್ಕೆ ಬೆಂಗಳೂರು ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಆದರೆ ಇವತ್ತು ಅದು 10ರಷ್ಟು 20ರಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು. ಅಂಥ ಒಂದು ಕಲ್ಪನೆಯನ್ನು ಕಂಡಂಥ ಕೆಂಪೇಗೌಡರನ್ನು ನಾವು ಇವತ್ತು ದಿನ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ನೆನೆಸ್ಕೋತಾ ಇರ್ತಾರೆ. ಇವತ್ತು ಬಸವಣ್ಣವರು ಇರ್ಬೋದು, ಇವರು ನಮ್ಮ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಕನಕದಾಸರು ಇರ್ಬೋದು, ಕೆಂಪೇಗೌಡರು ಇರ್ಬೋದು, ನಮ್ಮ ಕುವೆಂಪುರವರು ಇರ್ಬೋದು, ಇವರೆಲ್ಲರೂ ಕೂಡ ಮಹಾನ್ ಪುರುಷರು. ಇವನು ಯಾವತ್ತೂ ಕೂಡ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಇಂದಿನ ಕಾಲದಲ್ಲಿದ್ದಂಥ ನ್ಯೂನತೆಗಳನ್ನು ಸರಿಪಡಿಸುವಂಥ ಒಂದು ನಿಟ್ಟಿನಲ್ಲಿ ಹೋರಾಟಗಳನ್ನು ಮಾಡಿದಂಥ ಮಹಾನ್ ಪುರುಷರು. ಅದರಲ್ಲೂ ಕೂಡ ನಮ್ಮ ಬೆಂಗಳೂರನ್ನು ಕಟ್ಟಿದಂಥ ಪುರುಷರಲ್ಲಿ ಮೊದಲಿಗರು ಕೆಂಪೇಗೌಡರು. ಅಂಥವರ ಒಂದು ಜಯಂತಿಯನ್ನು ಇವತ್ತು ಸರ್ಕಾರದ ವತಿಯಿಂದ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಸರ್ಕಾರದ ವತಿಯಿಂದ ಸುಮಾರು 1 ಲಕ್ಷ ಜನ ಸೇರಿ ಇವತ್ತು ಕೆಂಪೇಗೌಡ ಬಡಾವಣೆಯಲ್ಲಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿರ್ತಕ್ಕಂಥ ಕೆಂಪೇಗೌಡ ಬಡಾವಣೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಾನು 9 ಗಂಟೆಗೆ ಬರೋದಕ್ಕೆ ರೆಡಿ ಇದ್ದೆ. ಬೇಡ 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 ಇವರೇನೇನೆ ಬೇಡ, ಇನ್ನೂ ಸ್ವಲ್ಪ ಲೇಟಾಗಿ ಬನ್ನಿ, 10:30 ಮೇಲೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಲೇಟಾಗೇನೆ ಬಂದಿಲ್ಲ, ಕರೆಕ್ಟಾಗಿ ಬಂದಿದ್ದೀನಿ. ಇವತ್ತು ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಸೇರಿ ಇದು ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ನಾಯಕರುಗಳಲ್ಲ. ಇವರೆಲ್ಲ ಎಲ್ಲ ಜಾತಿಯವರು ಸೇರಿ ಅವರನ್ನು ಗೌರವ ಕೊಡಬೇಕು. ಅಂಥ ಒಂದು ನಾಯಕರುಗಳು ಇವತ್ತು ನಮ್ಮ ಕೆಂಪೇಗೌಡರು. ಅವರು ಕಟ್ಟಿರ್ತಕ್ಕಂಥ ಕೆರೆಗಳು ಇವತ್ತು ಜನಗಳಿಗೆ ಉಪಯೋಗ ಆಗ್ತಾ ಇದ್ದಾವೆ. ಬೆಂಗಳೂರು
ಮೂಲ ಕೆಂಪೇಗೌಡರು ಇವತ್ತು ಮೂಲ ಕಟ್ಟಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಹೆಸರು ಅಂಥ ಒಂದು ನಾಯಕನ ಇವತ್ತು ಜನ್ಮ ದಿನಾಚರಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ನನಗೂ ಕೂಡ ಈ ಕೆಂಪೇಗೌಡರ ಜಯಂತಿಯ ಮತ್ತೊಂದು ಶುಭಾಶಯ ನೀಡಿ ನಾನು ಮಾತು ಮುಗಿಸ್ತೇನೆ. ಜೈ